ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪುಂಡಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಹೇಳಿದ ಒಂದು 2 ಕಟ್ಟ ಪುಂಡಿ ಪಲ್ಯ ತೊಗೊಂಡು ಸೋಸಿ ತೊಳೆದು ಇಟ್ಕೊಂಡೇನ್ರಿ ನಾನು. ಅದನ್ನೀಗ ನಾವು ಸ್ವಲ್ಪನೂ ಎಣ್ಣೆ ಇಲ್ದನ ಎಣ್ಣೆ ಹಾಕದನ ನಾವು ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಿರಲ್ಲ, ಮೊದಲಿನ ಮಂದಿ ಮಾಡ್ತಿದ್ರಲ್ಲ ಆ ಥರ ನಾನು ಇವತ್ತು ಪುಂಡಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನಾನು ಒಂದು 2 ಕಟ್ನಷ್ಟ ಪುಂಡಿ ಪಲ್ಯ ಸ್ವಚ್ಛಗೆ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಸೋಸಿ ಇಟ್ಕೊಂಡೇನು ನೋಡ್ರಿ ನಾನು. ಈಗ ಹಾಕಿಡ್ಕೊಂಡ್ರಿ ಅದನ್ನು. ಪುಂಡಿ ಪಲ್ಯ ಹಂಗೆ ಬೋಗುನ್ಯಾಗ ಕುಚ್ಚಿದ್ರು ನಡಿತೈತಿ, ಈ ಕುಕ್ಕರ್ನಾಗ ಹಾಕಿದ್ರು ನಡಿತೈತಿ. ನಾನು ಕುಕ್ಕರ್ಗೆ ಹಾಕಾಕತ್ತೀನಿ ನೋಡ್ರಿ. 1 ಸೀಟಿ ತೊಗೊಂಡಿವಪ್ಪ ಅಂದ್ರೆ ಪುಂಡಿ ಪಲ್ಯ ಪೂರ್ತಿ ಹಣ್ಣಾಗಿ ಕುದ್ದು ಬರ್ತೈತ್ರಿ. ಹಿಂಗೆ ನಾನು ಇವತ್ತು ಕುಕ್ಕರ್ ಒಳಗೆ ಪುಂಡಿ ಪಲ್ಯ ಕುಚ್ಚಿದ್ರೆ ಆತಂತೇಳಿ ಪುಂಡಿ ಪಲ್ಯ ಕುದಿ ಹಾಕತ್ತೇನೆ ನೋಡ್ರಿ. ಸ್ವಲ್ಪ ನೀರು ಹಾಕಾಕತ್ತೀನಿ ರೀ. ಪುಂಡಿ ಪಲ್ಯ ಹಾಕಿದಾದ್ಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಂಡ್ರಿ. ಶೇಂಗಾ ಕಾಳು ಹಾಕಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡ್ರಿ. ಕಡಲೆಬೇಳೆ ಹಾಕಿದಾದ್ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಬರೀ 1 ಸೀಟಿ ತೊಗೋಬೇಕ್ರಿ. 1 ಸೀಟಿ ಆದ್ರೆ ಪೂರ್ತಿ ಕುದಿತೈತಿ. 2 ಸೀಟಿ ಅಂದ್ರೆ ಪೂರ್ತಿ ಗೆಜ್ಜಲ ಹೊಡಿತೈತ್ರಿ. ಅದು ಪಲ್ಯ ನಮಗೆ ಅದನ್ನು ಸೋಸಿ ನಮಗೆ ಹಿಂಡಾಕ ಸಿಗಂಗಿಲ್ಲ ರೀ. ಅಷ್ಟು ಗೆಜ್ಜಳಾಗಿ ಕುದ್ದು ಬಿಡ್ತೈತ್ರಿ. ಈಗ 1 ಸೀಟಿಗೆ ಈಗ ಕುಕ್ಕರ್ ಬಾಯಿ ಮುಚ್ಚಿ ಸ್ವಲ್ಪ ಇದಾಗಣ ನಾನು ಕುಕ್ಕರ್ ತೆಗೆದ್ದೀನಿ ನೋಡ್ರಿ. ಈಗ ನೋಡ್ರಿ 1 ಸೀಟಿಗೆ ಹೆಂಗೆ ಬಂದೈತ್ರಿ ಕುದ್ದ. ಇಷ್ಟು ಕುದ್ದು ಬಂದ್ರೆ ಸಾಕ್ರಿ. ಅದ್ರಾಗ ಶೇಂಗಾ ಕಾಳು ಕುದ್ದಿರ್ತಾವೆ, ಕಡಲೆಬೇಳೆ ಕುದ್ದಿರ್ತಾವೆ, ಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ, ಮೆಣ್ಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಿರ್ತಾವೆ. ಈಗ ಒಂದು ಚಮಚಲ್ಲಿ ಒಂದು ಬೇರೆ ಬುಟ್ಟಿಗೆ ಪುಂಡಿ ಪಲ್ಯ ಎಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ ನಾನು. ಪೂರ್ತಿ ಅದನ್ನೆಲ್ಲ ಪುಂಡಿ ಪಲ್ಯ ತಿಕ್ಕೊಂಡು ಅದ್ರಾಗ ಸ್ವಲ್ಪ ನಾವು ನೀರು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ತೊಳೆದು ಆಮೇಲೆ ತಿಕ್ಕೋಬೇಕ್ರಿ. ಈಗ ಮತ್ತೆ ಹೊಳ್ಳಿ ಅದ್ರಾಗ ತಣ್ಣೀರು ಹಾಕಾಕತ್ತೀನಿ ನೋಡ್ರಿ. ಈಗ ನೀರು ಹಾಕಿ ಮತ್ತು ಹೊಳ್ಳಿ ಚಮಚಲ್ಲೇನ ತಿಕ್ಕೊಳ್ಳೋಣ್ರಿ. ಈಗ ಇನ್ನೊಂದನ್ನೆಲ್ಲ ಪೂರ್ತಿ ತೆಳಗ ಮೇಲೆ ಮಾಡ್ಕ್ಯಾರ ನಾವು ಚಮಚಲ್ಲೇನ ಅದನ್ನು ಪುಂಡಿ ಪಲ್ಯ ಡೈರೆಕ್ಟಿಗೆ ಕುಕ್ಕರ್ಗೆ ತಿಕ್ಕೋತೀನಿ ರೀ ನಾನು. ಯಾಕಂದ್ರೆ ಕುಕ್ಕರ್ಗೆ ಹಾಕಿ ಮತ್ತು ಹೊಳ್ಳಿ ನಾವು ಜೋಳದ ನುಚ್ಚು ಹಾಕಿ ಅದನ್ನು ಇನ್ನೂ ಕುದಿಸ್ಕೋಬೇಕ್ರಿ ನಾವು. ಹಿಂಗಾಗಿ ಮತ್ತು ಹೊಳ್ಳಿ ಕುಕ್ಕರ್ಗೆ ಹಾಕಾಕತ್ತೀನಿ. ನೀವು ಕುಕ್ಕರ್ಗೆ ಹಾಕಲ್ದ ಒಂದು ಮತ್ತು ಬೇರೆ ತೆಗೆದು ನಾವು ಬೇರೆ ಬೋಗನ್ಯಾಗ ಮಾಡಿದ್ರು ನಡಿತೈತಿ. ನಾನು ಅದ ಕುಕ್ಕರ್ಲೇನ ಮಾಡಿದ್ರೆ ಆತದ ಕುಕ್ಕರ್ನಾಗ ಕುಚ್ಚಿದ್ದಿತ್ತಲ್ಲ ಅದ್ರಾಗ ಮಾಡ್ರಾತಂಥೇಳಿ ಈಗ ಚಮಚಲ್ಲಿ ಎಲ್ಲ ಮ್ಯಾಶ್ ಮಾಡಾಕತ್ತೀನಿ ನೋಡ್ರಿ ನಾನು. ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕ್ರಿ ಹಿಂಗೆ ಚಮಚಲ್ಲಿ. ಈಗ ಕುದ್ದೈತ್ರಲ್ಲ ಸ್ವಲ್ಪ ನಾವು ಚಮಚಲ್ಲಿ ಹಿಂಗೆ ಮ್ಯಾಶ್ ಮಾಡ್ಕೊಂಡಿವಿ ಅಂದ್ರೆ ಪೂರ್ತಿ ಗೆಜ್ಜಲ ಒಡೆದು ಬಿಡ್ತೈತ್ರಿ ಅದು. ಈಗ ನೋಡ್ರಿ ಪೂರ್ತಿ ಕುದ್ದೈತ್ರಲ್ಲ. ಕುದ್ದು ಅದೆಲ್ಲ ಇದನ್ನು ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು 2 ಚಮಚದಷ್ಟು ಜೋಳದ ನುಚ್ಚು ಹಾಕಾಕತ್ತೀನಿ ನೋಡ್ರಿ ನಾನು. ಜೋಳದ ನುಚ್ಚು ಸ್ವಲ್ಪ ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಈಗ ಮೊಟ್ಟೆ ಜೀರಿಗೆ ಹಾಕತ್ತೀನಿ ನೋಡ್ರಿ. ಮೊಟ್ಟೆ ಜೀರಿಗೆ ಅವನ್ನೆಲ್ಲ ಹಾಕಿದಾದ್ಮೇಲೆ ಮತ್ತು ಹೊಳ್ಳಿ ಚಮಚಲ್ಲಿ ಮತ್ತು ಹೊಳ್ಳಿ ಎಲ್ಲ ಕೂಡಿಸ್ಕೋಬೇಕು ನಾವು ಪುಂಡಿ ಪಲ್ಯ. ಮತ್ತು ಚಮಚಲ್ಲಿ ಮ್ಯಾಶ್ ಮಾಡಿಬಿಡ್ದು ಪೂರ್ತಿ ಗೆಜ್ಜಲ ಹೊಡೆದಕ್ಯಾರ ಪೂರ್ತಿ ಸಣ್ಣಾಗಿ ಬಿಡ್ತೈತೆ. ನಾವು ಹಗಲೆಲ್ಲ ನಾವು ಕುಚ್ಚು ಮುಂದೆ ಹಗಲೆಲ್ಲ ಇದನ್ನು ಮಾಡೋದು, ನಾವೆಲ್ಲ ಹಗಲೆಲ್ಲ ತಿರುಗಾಡಕತ್ತೀವಪ್ಪ ಅಂದ್ರೆ ಪೂರ್ತಿ ಗೆಜ್ಜಲ ಹೊಡೆದು ಬಿಡ್ತೈತಿ. ಈಗ ನುಚ್ಚದು ಹಾಕಿದಿರಲ್ಲ ಅದು ನುಚ್ಚದು ಕುದಿಯೋವರೆಗೂ ಅಂಥೇಳಿ ಮತ್ತು ನಾನು ಒಲೆ ಮೇಲೆ ಇಟ್ಟಾಗ ಕುಚ್ಚಾಕತ್ತೀನಿ ನೋಡ್ರಿ. ಈಗ ಗಟ್ಟಿ ಐತ್ರಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನಾವು. ಯಾಕಂದ್ರೆ ಇನ್ನೂ ಜೋಳದ ನುಚ್ಚ ಕುದಿಬೇಕಲ್ಲ ಅದು. ಜೋಳದ ನುಚ್ಚ ಸ್ವಲ್ಪ ಕುದಿ ಮಟ ಅಂಥೇಳಿ ಈಗ ಸ್ವಲ್ಪ ಮತ್ತು ಹೊಳ್ಳಿ ನೀರು ಹಾಕಿದೆ ನೋಡ್ರಿ ನಾನು. ನೀರು ಹಾಕಿ ಆಮೇಲೆ ಮತ್ತು ಹೊಳ್ಳಿ ನಾವು ಒಟ್ಟು ಹಗಲೆಲ್ಲ ತಿರುವುದರ ಇದನ್ನು ಪಲ್ಯ. ಹೀಗಾಗಿ ನಾವು ಎಷ್ಟು ತಿರುವುತ್ತಿರಲ್ಲ ಅಷ್ಟು ಪೂರ್ತಿ ಸಣ್ಣಾಗಿ ಬಿಡ್ತೈತ್ರಿ ಇದು. ಈಗ ನೋಡ್ರಿ ಎಷ್ಟು ತಿರುವುತ್ತಿರಲ್ಲ ಅಷ್ಟು ತಿರುವಿದಾದ್ಮೇಲೆ ಮತ್ತು ಹೊಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ನಾನು. ಬೆಳ್ಳುಳ್ಳಿ ಹಾಕಿ ಆಮೇಲೆ ಮತ್ತು ಹೊಳ್ಳಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ ಆತಂದ್ರೆ ಒಂದು ಸ್ವಲ್ಪನೂ ಎಣ್ಣೆ ಹಾಕಿಲ್ಲ ಏನಿಲ್ಲ. ಈಗ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ ನಮ್ಗೆ. ರೊಟ್ಟಿ ಹಿಂಬಾಲೆ ಕಟಕ್ ರೊಟ್ಟಿ ಹಿಂಬಾಲೆ ಬೀಳ್ಜೋಳ ಬಿಸಿ ರೊಟ್ಟಿ ಹಿಂಬಾಲೆ ಅದು ಪುಂಡಿ ಪಲ್ಯ ನಮಗೆ ರೆಡಿ ಆಯ್ತು ನೋಡ್ರಿ. ಬಡವರ ಅಮೃತ ಅಂತ ಹೇಳ್ತಾರೆ ಇದನ್ರಿ. ಪುಂಡಿ ಪಲ್ಯ ಸ್ವಲ್ಪನೂ ಎಣ್ಣೆ ಇಲ್ದನ ಮಾಡ್ಬೋದ್ರಿ. ಈಗ ಮ್ಯಾಲೆ ನಾವು ಎಣ್ಣೆಯಾಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡ್ಬೋದ್ರಿ. ಹಂಗೆ ಮಾಡಿದ್ರು ಅಷ್ಟೇ ರುಚಿ ರೀ, ಎಣ್ಣೆ ಹಾಕಿದ್ರು ಅಷ್ಟೇ ರುಚಿ ರೀ. ಒಮ್ಮೆ ನೀವು ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.